ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಇವತ್ತಿನ ಲಾಗ್ನಲ್ಲಿ ನಾನು ಪುದೀನ ತವಾ ಫ್ರೈ, ಫಿಶ್ ತವಾ ಫ್ರೈ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲಿಗೆ ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಹಾಗೆ ಕಾಳುಮೆಣಸು ತೊಗೊಂಡಿದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಸಹ ತೊಗೊಂಡಿದ್ದೀನಿ. ಈಗ ಬನ್ನಿ ಅದನ್ನು ಯಾವ ರೀತಿ ಗ್ರೈಂಡ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಸ್ವಲ್ಪ ಪುದೀನನ ಹಾಕೊಳ್ಳೋಣ. ಎಷ್ಟು ಫ್ರೆಶ್ ಆಗಿದೆ ಅಲ್ಲ ಈ ಪುದೀನ. ಸೊ ನೋಡಿ, ತುಂಬ ಅಂದರೆ ತುಂಬಾ ಫ್ರೆಶ್ ಇತ್ತು. ಜೆಪ್ಟೋಲಿ ನೆನ್ನೆ ಆಫರ್ ಇತ್ತು. ಸೊ ಎಲ್ಲ ರೀತಿಯಾದಂಥ ಸೊಪ್ಪುಗಳೂ ಸಹ ಆಫರ್ ಇತ್ತು. ಅದಕ್ಕೋಸ್ಕರ ಜೆಪ್ಟೋಲ್ ಆರ್ಡ್ರ್ ಮಾಡ್ಕೊಂಡಿದ್ದೆ ನಾನು. ಸೊ ನೋಡಿ, ಪುದೀನ, ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಕಾಳುಮೆಣಸು ಎಲ್ಲನೂ ಸಹ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ 5 ಹಸಿಮೆಣ್ಸಿನ್ಕಾಯಿ ಹಾಕೋತಿದ್ದೀನಿ. ಇನ್ನೊಂದು ಸ್ವಲ್ಪ ಖಾರ ಬೇಕು ಅನ್ನೋರು 1-2 ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಖಾರ ಕಮ್ಮಿ ಬೇಕು ಅನ್ನೋರು 2 ಕಮ್ಮಿ ಹಾಕ್ಕೊಳ್ಳಿ, ಓಕೆನಾ? ಸೊ ಸಿಂಪಲ್, ನಿಮ್ಮ ಖಾರ ಉಪ್ಪು ನಿಮಗೆ ಅನುಗುಣವಾಗಿ. ಈಗ ಕಾಳುಮೆಣಸನ್ನ ಹಾಕಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಉಪ್ಪು ನಾನು ಇಲ್ಲೇ ಸೇರಿಸ್ಕೊತಾ ಇದ್ದೀನಿ, ಮತ್ತು ನಾನು ಫಿಶ್ಗೇನು ಉಪ್ಪು ಸೇರಿಸ್ಕೊಳ್ಳಲ್ಲ. ಯಾಕಂತ ಹೇಳಿದ್ರೆ ಫಿಶ್ಶಿಗೆ ಸ್ವಲ್ಪ ಉಪ್ಪು ಕಮ್ಮಿನೇ ಇರಬೇಕು. ಯಾಕಂದರೆ ಫಿಶಲ್ಲಿ ಉಪ್ಪಿನ ಅಂಶ ಜಾಸ್ತಿ ಇರುತ್ತಂತೆ. ಅದಕ್ಕೋಸ್ಕರ ಸ್ವಲ್ಪ ಫಿಶ್ಗೆ ನೀವು ಉಪ್ಪನ್ನ ಕಮ್ಮಿ ಹಾಕ್ಕೊಳ್ಳಿ. ಸೊ ಈಗ ಇದು ಕಾಳುಮೆಣಸು ನನ್ನ ಮಗ ತೋರಿಸಿದ್ದಾನೆ. ಸೊ ಈಗ ರುಬ್ಕೊಂಡು ಬಂದಿದ್ದೀನಿ. ನೋಡಿ ಯಾವ ರೀತಿ ಬಂದಿದೆ ಪೇಸ್ಟು. ಸ್ವಲ್ಪ ನೀರು ಹಾಕ್ಕೊಂಡಿದ್ದು ನಾನು, ಜಾಸ್ತಿ ನೀರು ಹಾಕ್ಕೊಂಡಿಲ್ಲ. ಜಾಸ್ತಿ ನೀರು ಹಾಕಿದ್ರೆ ಗಂಜಿ ಆಗುತ್ತೆ. ಸೊ ಎಲ್ಲ ಮನೆಯಲ್ಲೇ ಮಾಡ್ಕೋಬೋದು. ಒಂದು ಸತಿ ಟ್ರೈ ಮಾಡೋಣ ಇದನ್ನು ಅಂತ ಹೇಳ್ಬಿಟ್ಟು ನಾನು ಟ್ರೈ ಮಾಡಿದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಇದಕ್ಕೆ ಈಗ ಸ್ವಲ್ಪ ಅರಿಶಿನ ಹಾಕ್ಕೋಬೇಕು. ಸೊ ನೋಡಿ, ಗ್ರೀನ್ ಕಲರ್ ಚೆನ್ನಾಗಿದೆ ಅಲ್ಲ ನೋಡೋಕ್ಕೂ. ಸೊ ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. ಹಾಗೆ ನಾನು ಆಗಲೇ ಹೇಳಿದೆ ಅಕ್ಕಿ ಹಿಟ್ಟನ್ನ ಹಾಕೋತಿದ್ದೀನಿ ಅಂತ. ಅಕ್ಕಿ ಹಿಟ್ಟು ಯಾಕಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಕ್ರಿಸ್ಪಿನೆಸ್ಸು ಕೊಡುತ್ತೆ. ಈಗ ಮೆತ್ತಗಿರೋರಿಗೆ ಇಷ್ಟ ಆಗಲ್ಲ ಅಲ್ವಾ, ಅಂಥವ್ರು ಅಕ್ಕಿ ಹಿಟ್ಟನ್ನ ಹಾಕೋಬೋದು. ಹಾಗೆ ಒಂದು ನಿಂಬೆಹಣ್ಣು ಫುಲ್ ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ ನಾನು. ಸೊ ಒಂದು ನಿಂಬೆಹಣ್ಣು ಹಿಂಡ್ಕೋತಾ ಇದ್ದೀನಿ. ನೀವು ಬೇಕು ಅಂತ ಹೇಳಿದ್ರೆ ಅಕ್ಕಿ ಹಿಟ್ಟು ಬದಲು ಕಾರ್ನ್ಫ್ಲೋರ್ ಹಾಕೋಬೋದು. ನನಗೆ ಕಾರ್ನ್ಫ್ಲೋರ್ ಇಷ್ಟ ಇಲ್ಲ, ಅದಕ್ಕೋಸ್ಕರ ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ. ಅದೇನೋ ನನಗೆ ಕಬಾಬ್ ಮಾಡೋಕ್ಕೂ ಕಾರ್ನ್ಫ್ಲೋರ್ ಹಾಕೊಳ್ಳೋಕೆ ಇಷ್ಟ ಇಲ್ಲ. ಹಾಗೆ ಈ ಥರ ಏನಾದರೂ ವೆರೈಟಿ ಮಾಡಬೇಕು ಅಂದರೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡೆ. ಅಕ್ಕಿ ಹಿಟ್ಟು ಯಾಕಪ್ಪ ಅಂತ ಹೇಳಿದ್ರೆ ಕ್ರಿಸ್ಪಿ ಬರುತ್ತೆ. ಈಗ ನಾವು ತವದ ಮೇಲೆ ಸುಡಬೇಕಾದ್ರೆ ಕ್ರಿಸ್ಪಿನೆಸ್ ಬೇಕಲ್ಲ ನಮಗೆ. ಅದಕ್ಕೋಸ್ಕರ ನೋಡಿ, ತುಂಬ ಅಂದರೆ ತುಂಬಾ ನ್ಯಾಚುರಲ್ ಕಲರ್. ಈ ಗ್ರೀನ್ ಕಲರು ಯಾವುದೇ ರೀತಿಯಾದಂತಹ ಕಲರ್ ಮಿಕ್ಸ್ ಮಾಡಿಲ್ಲ ನಾನು. ಸೊ ತುಂಬಾ ನ್ಯಾಚುರಲ್ ಆಗಿ ಬಂದಿದೆ. ಸೊ ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ನನಗೆ ತಿಳಿಸ್ಕೊಡಿ, ಓಕೆನಾ? ಸಿಂಪಲ್ ಐಟಮ್ಸು: ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಹಾಗೆ ಕಾಳುಮೆಣಸು, ಬೆಳ್ಳುಳ್ಳಿ, ಶುಂಠಿ, ಉಪ್ಪು. ಆಮೇಲೆ ಉಪ್ಪು ಹೇಳಿಲ್ಲ ನೀವು ಅನ್ಬೇಡಿ, ಉಪ್ಪು ಸಹ ಆ್ಯಡ್ ಮಾಡಿದ್ದೀವಿ. ಸೊ ನೋಡಿ, ಈ ಥರ ಚೆನ್ನಾಗಿ ಫಿಶ್ಗೆ ಈ ಒಂದು ಮಸಾಲಾನ ಹಾಕಿ 2 ಅವರ್ಸ್ ಬಿಟ್ಟರು ಸಾಕು ನೆನೆಯೋಕ್ಕೆ. ಆಮೇಲೆ ನೀವು ಮಾಡ್ಕೊಂಡು ತಿನ್ನಿ. ಬಿಸಿ 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 ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿರುತ್ತೆ. ತುಂಬಾ ಇಷ್ಟಪಟ್ಟು ತಿಂತೀರಾ. ನೀವು ಟ್ರೈ ಮಾಡಿ, ಓಕೆನಾ? ನೀವು ಟ್ರೈ ಮಾಡ್ತೀರಾ ಅಂತ ಅನ್ಕೋತೀನಿ. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತೀರಾ ಅವರೆಲ್ಲ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡೋಕ್ಕೆ ಪ್ರಯತ್ನ ಪಡಿ. ಸುಮ್ಮನೆ ಸ್ಟಾರ್ಟಿಂಗ್ ನೋಡಿ ಬಿಟ್ಬಿಡ್ಬೇಡಿ, ಓಕೆನಾ? ಅದು ನಮಗೆ ಲೆಕ್ಕಕ್ಕೆ ಬರಲ್ಲ. ಅದಕ್ಕೋಸ್ಕರ ಆದಷ್ಟು ಪೂರ್ತಿ ವಿಡಿಯೋನ ನೋಡೋಕ್ಕೆ ಪ್ರಯತ್ನ ಪಡಿ. ಹಾಗೆ ನೀವೇನಾದರೂ ಇಷ್ಟಪಟ್ಟರೆ ನಮ್ಮ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮೆಂಬರ್, ಫ್ರೆಂಡ್ಸ್ ಯಾರೇ ಇದ್ದಾರೋ ಅವರೆಲ್ಲರಿಗೂ ಶೇರ್ ಮಾಡಿ. ಅದು ನಿಮ್ಮಿಷ್ಟ, ಫೋರ್ಸ್ ಎಲ್ಲ ಇಲ್ಲ. ಸೊ ನೋಡಿ, ಫೈನಲ್ ಆಗಿ ಈ ರೀತಿ ರೆಡಿಯಾಗಿದೆ ನಮ್ಮ ಮಸಾಲೆ. ಸೊ ಹೇಗಿದೆ? ಕಲರ್ಫುಲ್ಲಾಗಿ ಗ್ರೀನಾಗಿ ಸಕ್ಕದಾಗಿದೆ ಅಲ್ಲ? ಸೊ ತಿನ್ನೋಕ್ಕೂ ಸಹ ಅಷ್ಟೇ ಸಕ್ಕದಾಗಿತ್ತು. ಒಂದು ಸತಿ ಟ್ರೈ ಮಾಡಿ ನೀವು ಹೇಗೆ ಬಂತು ಅನ್ನೋದನ್ನ ತಿಳಿಸಿ. ಈಗ ನಾನು ಇದನ್ನು 2 ಅವರ್ಸು ಕವರ್ ಮಾಡಿ, ಅಂದರೆ ತಟ್ಟೆ ಮುಚ್ಚಿ 2 ಅವರ್ಸ್ ಬಿಡ್ತಾಯಿದ್ದೀನಿ ನೆನೆಯೋಕ್ಕೆ. 2 to 3 ಅವರ್ಸು ಬಿಡ್ಬೋದು. ನೀವು ನಿಮ್ಮ ಒಂದು ಅನುಗುಣ ಎಷ್ಟು, ಇವಾಗ ನೀವು ಮಧ್ಯಾಹ್ನ ಕಲಸಿಟ್ಟು ಸಂಜೆ ಕಾಫಿ ಟೈಮಿಗೆ ಅಥವಾ ಜ್ಯೂಸ್ ಟೈಮಿಗೆ ಕುಡಿಬೇಕು, ತಿನ್ನಬೇಕು ಅಂತ ಅನ್ನಿಸ್ದಾಗ ನೀವು ಮಾಡ್ಕೋಬೋದು. ಈಗ ನೋಡಿ, ತಟ್ಟೆನ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ. ಸೊ ಸಿಂಪಲ್ ಮಸಾಲೆ ಅಲ್ವಾ, ಮನೇಲೇ ನಾವೇ ಟ್ರೈ ಮಾಡಿರೋಂತಹ ಮಸಾಲೆ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಈಗ ನೋಡಿ, ನಮ್ಮ ಒಂದು ಫಿಶ್ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಸಕ್ಕತ್ತಾಗಿದೆ ಅಲ್ಲ? ಈ ಒಂದು ಮ್ಯಾರಿನೇಟ್ ಆಗಿರುವಂತಹ ಫಿಶ್ನ ಈಗ ನಾವು ತವಾ ಫ್ರೈ ಮಾಡೋಣ. ಸೊ ಈಗ ಒಂದು ತವಕ್ಕೆ ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು
ಇದು ಮಾಡ್ಕೊಳ್ಳಿ. ಯಾಕಂದರೆ ಹೇಳಿದ್ರೆ ತವ ಮೇನ್ ಚೆನ್ನಾಗಿರಬೇಕು. ತವ ಚೆನ್ನಾಗಿಲ್ಲ ಅಂದರೆ ಕೆಳಗಡೆ ಎಲ್ಲ ಅಂಟೋಗ್ಬಿಡುತ್ತೆ, ಫಿಶ್ಶು ಕಿತ್ತೋಗುತ್ತೆ. ಸೊ ಅದಕ್ಕೋಸ್ಕರ ಒಳ್ಳೆ ತವ ಚೆನ್ನಾಗಿರುವಂತಹ ತವದಲ್ಲಿ ನೀವು ಮಾಡಿ, ಓಕೆನಾ. ಈಗ ನೋಡಿ ಎಣ್ಣೆ ಹಾಕಿ ಒಂದೊಂದೇ ನಾನು ಈ ರೀತಿ ಇಡ್ತಾಯಿದ್ದೀನಿ. ಸೊ ಹೇಗೆ ಸಖತ್ತಾಗಿ ಕಾಣ್ತಿದೆ ಅಲ್ಲ, ನೋಡಿದ್ರೇ ನಿಮಗೆಲ್ಲ ತಿನ್ನಬೇಕು ಅಂತ ಅನ್ನಿಸ್ತಿದೆ ಅಲ್ವಾ. ಸೊ ಯಾರೆಲ್ಲ ತಿನ್ನಬೇಕು ಅಂತ ನಿಮಗೆ ಫೀಲ್ ಆಗ್ತಿದೆಯೋ ದಯವಿಟ್ಟು ಫಸ್ಟು ಹೋಗಿ ಮಾಡ್ಕೊಳ್ಳಿ. ಹಾಗೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಬಂತು ಅನ್ನೋದನ್ನು. ಸೊ ನಿಮ್ಮ ಒಂದು ಕಮೆಂಟ್ ಆದಷ್ಟು ನಮಗೆ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಯಾವ ರೀತಿ ಬಂದಿದೆ ಅನ್ನೋದು ನಿಮ್ಮ ಕಮೆಂಟಿಂದ ನಮಗೆ ತಿಳಿಯುತ್ತೆ. ಸೊ ನೋಡಿ ನಾನು ಹೇಳಿದೆ ಅಲ್ಲ, ಒಂದು ಕಡೆ ರೋಸ್ಟ್ ಆದಮೇಲೆ ಈಗ ಇನ್ನೊಂದು ಕಡೆ ರೋಸ್ಟ್ ಮಾಡ್ಕೊಳ್ಳೋಣ. ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕು ಫಿಶ್ಶು. ಫಸ್ಟೇ ಸಾಫ್ಟ್ ಇರುತ್ತೆ, ನಾವೇನಾದರೂ ಎರಾಬಿರಿ ಮಾಡಿಬಿಟ್ರೆ ಫುಲ್ಲು ಪೀಸ್ ಆಗೋಗುತ್ತೆ ಫಿಶ್ಶು. ಅದಕ್ಕೋಸ್ಕರ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಿ. ನೋಡಿ ಕಾಣ್ತಿದೆ ಅಲ್ಲ ಫಿಶ್ ಯಾವ ರೀತಿ ರೆಡಿಯಾಗಿದೆ ಅಂತ, ನೀವೇ ಸಹ ನೋಡ್ತಾ ಇದ್ದೀರಾ. ಸಕ್ಕತ್ತಾಗಿ ಮಾತ್ರ ರೆಡಿಯಾಗಿದೆ, ಯಾವುದೇ ರೀತಿಯಾದಂತಹ ಬೇರೆ ಕಲರ್ ಇಲ್ಲ, ನ್ಯಾಚುರಲ್ ಆಗಿ ಮನೆಯಲ್ಲೇ ತಯಾರಿಸಿರೋಂತಹ ನಾವು ನಿಮ್ಮ ಕಣ್ಮುಂದೆನೇ ನಾನು ರುಬ್ಕೊಂಡು ಬಂದೆ. ಸೊ ನ್ಯಾಚುರಲ್ ಫಿಶ್ ತವಾ ಫ್ರೈ ಅಥವಾ ಫಿಶ್ ಮಸಾಲ, ಗ್ರೀನ್ ಮಸಾಲ, ಏನು ಬೇಕಾದರೂ ಹೇಳ್ಬೋದು. ನೋಡಿದ್ರಾ ಕ್ರಿಸ್ಪಿನೆಸ್ ಯಾವ ರೀತಿ ಬಂತು, ಸಾಕಾಗಿ ಬಂದಿದೆಯಲ್ಲ. ಈ ಥರ ಕ್ರಿಸ್ಪಿಯಾಗಿದ್ದರೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಏನೇ ಒಂದು ಅಷ್ಟು ಸರಿ, ಕಬಾಬ್ ಆದರೂ ಸರಿ, ಈ ಥರ ಫಿಶ್ ಆದರೂ ಸರಿ, ಕ್ರಿಸ್ಪಿನೆಸ್ ಇರಬೇಕು. ಸಾಫ್ಟ್ ಇದ್ದರೆ ಅದು ನನಗೆ ಇಷ್ಟ ಆಗೋಲ್ಲ. ಕಬಾಬು ಅಷ್ಟೇ ತುಂಬಾ ಕ್ರಿಸ್ಪಿಯಾಗಿರಬೇಕು. ಸೊ ಸಾಫ್ಟಾಗಿದ್ದರೆ ನಿಜವಾಗ್ಲೂ ಇಷ್ಟ ಆಗಲ್ಲ. ನೋಡಿ ಫೈನಲಾಗಿ ಹೇಗೆ ಕಾಣ್ತಾ ಇದೆ, ಸಕ್ಕತ್ತಾಗಿ ಬೆಂದಿದೆ ಅಲ್ಲ. ಸೊ ಹಾಗಿದ್ರೆ ಸರ್ವ್ ಮಾಡೇ ಬಿಡೋಣ ಬನ್ನಿ. ಸೊ ಸಕ್ಕದಾಗಿ ಬಂದಿರೋವಂತಹ ಫಿಶ್ನ ಸರ್ವ್ ಮಾಡ್ತಾಯಿದ್ದೀನಿ. ಸೊ ನೋಡಿ ಒಂದು ಕಡೆ ಇಲ್ಲಿ 3 ಫಿಶ್ ಹಾಕಿದ್ದೀನಿ, ಈಗ ಇನ್ನೊಂದು ತವದ ಮೇಲೂ ಸಹ 3 ಫಿಶ್ ಹಾಕಿದ್ದೀನಿ. ಸೊ ಎಲ್ಲ ರೆಡಿ ಆಯಿತು, ಈಗ ಅಲ್ಲಿ ತಿನ್ನೋಕ್ಕೆ ಮಾತ್ರ ಕೊಡಬೇಕು ಬಾಕಿ ಇದೆ. ಸೊ ಕಲರ್ ಅಂತೂ ಸಕ್ಕದಾಗಿ ಬಂದಿದೆ ನೋಡಿ, ಗ್ರೀನ್ ಕಲರ್. ಸೊ ಎಲ್ಲ ಓಮ್ ಮೇಡ್, ಯಾವುದು ಆಚೆಯಿಂದ ತರಿಸಿರುವಂಥದ್ದಂತೂ ಅಲ್ಲವೇ ಅಲ್ಲ. ಸೊ ನೋಡಿ ಇದ್ರ ಜೊತೆಗೆ ಈರುಳ್ಳಿ, ನಿಂಬೆಹಣ್ಣು, ಸೌತೆಕಾಯಿ, ಸೂಪರ್ ಕಾಂಬಿನೇಷನ್ ಅಲ್ಲ. ಸೊ ನೋಡಿದ್ರಲ್ಲ, ನೀವು ಸಹ ಟ್ರೈ ಮಾಡಿ, ಓಕೆನಾ. ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ತಿಳಿಸ್ಕೊಡಿ. ಈಗ ಉಲ್ಲಾಸ್ ಹೇಳ್ತಾನೆ ನೋಡಿ, ಓಕೆನಾ. ಆಯ್ ಉಲ್ಲಾಸ್, ಏನದು ಫಿಶ್ ಯಾರಿಗೋಸ್ಕರ? ಓಕೆ, ಆಮೇಲೆ ನಮ್ಮ ಫ್ರೆಂಡ್ಸ್ಗೆ ಹೇಳೋದು ನಾನು, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಈ ಥರ ಹೊಡೀರಿ. ಎಲ್ಲ ಬೆಲ್ ಬಟನ್ ಅಂತೆ ಹೊಡೀರಪ್ಪ. ಬೆಲ್ ಬಟನ್ ನೋಡಿದ್ರೆ ನಾವು ಮಾಡೋವಂಥ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಅಷ್ಟೇ. ಸೊ ಇದಾಗಿತ್ತು ಇವತ್ತಿನ ಲಾಗು. ಸೂಪರಾಗಿ ಇರೋವಂತಹ ಪುದೀನ ಫಿಶ್ ತವಾ ಫ್ರೈ ಅಥವಾ ಗ್ರೀನ್ ಫಿಶ್ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಇಲ್ಲಿಗೆ ಮುಗಿಸ್ತೀನಿ, ಮತ್ತೆ ಸಿಗ್ತೀನಿ. ಬಾಯ್.